ರಾಜಕಾರಣಿಗಳನ್ನು ಎದುರು ಹಾಕಿಕೊಂಡರೆ ರೈತ ಬದುಕುವುದು ಕಷ್ಟವಲ್ಲವೇ? ರೈತನಿಗೆ ಅದೆಂತ ಕಷ್ಟ ಬರುತ್ತಾನೆ, ಅದೆಂತಂದ್ರೆ ಸಾಧ್ಯ ಆಗೋದಕ್ಕೆ. ರೈತನೆಂದರೆ ಎಲ್ಲ ಭೂಮಿಯಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಬದುಕೋದಕ್ಕೆ ಸಾಧ್ಯ ಅಂದ ಮೇಲೆ ನಮ್ಮಂತ ರೈತರಿಗೆ ಏನ್ರಿ ಕಷ್ಟ ಬರುತ್ತೆ? ನಿಜ ಸೀತಾ, ಒಬ್ಬ ಮಂತ್ರಿಯಿಂದ ಇಡೀ ರಾಜ್ಯದ ಜನ ದಂಗೆ ಹೇಳುವಂತಾಯಿತು. 3-4 ದಿನದಿಂದ ನಮ್ಮ ಜಿಲ್ಲೆಗೆ ಕರೆಂಟ್ ಇಲ್ಲ, ಬಸ್ ಇಲ್ಲ. ಸರ್ಕಾರದಿಂದ ಬರುವಂತ ಎಲ್ಲ ಸೌಲಭ್ಯಗಳನ್ನು ಬಂದ್ ಮಾಡಿ ಅನ್ನದಾತನಿಗಿಂತ ಸರ್ಕಾರವೇ ಲೇಸಿ ಎಂದು ಸತ್ಯಾರಿ ಮಾತನಾಡುತ್ತಿದ್ದಾರೆ ಆ ಪ್ರತಾಪಗೌಡ. ಅನ್ನದಾತರಿಗೆ ಈ ರೀತಿ ಮಾತಾಡೋದಕ್ಕೆ ಸಾಧ್ಯವಿಲ್ಲ. ಅನ್ನದಾತರಿಗಿಂತ ಸರ್ಕಾರವೇನು ಮೇಲಲ್ಲ ರೀ, ಮೇಲಲ್ಲ. ಒಂದು ವೇಳೆ ಬಸ್ ಸಂಚಾರ ನಿಂತು ಹೋಗಬಹುದು, ಆದ್ರಿಂದ ನಮಗೇನು ತೊಂದರೆ ಆಗುದಿಲ್ಲ. ಆದ್ರೆ ನಮ್ಮ ರೈತರ ಹತ್ರ ಎತ್ತಿನ ಬಂಡಿ ಇದೆ, ಎತ್ತಿನ ಗಾಡಿಯಿಂದ ಜೀವನ ಸಾಗಿಸುವುದರಿ. ಆಗ ಎತ್ತಿನ ಗಾಡಿ ಹತ್ತಿ ಎಲ್ಲರೂ ಸಂಚಾರ ಮಾಡಿದ್ರೆ ಅವರ ಜೀವನ ಆನಂದ ಆಗುತ್ತೆ, ರೈತರ ಮನಸ್ಸಿಗೂ ಆನಂದವಾಗುತ್ತೆ ರೀ, ಆನಂದವಾಗುತ್ತೆ. ನಿಜ ಸೀತಾ, ರೈತನ ಆಧಾರ ಸ್ತಂಭವೇ ಎತ್ತಿನ ಬಂಡಿ. ಈಗಿನ ಕಾಲದಲ್ಲಿ ಟ್ರ್ಯಾಕ್ಟರ್ ಮೋಟರ್ಗಳು ಬಂದು ರೈತನಿಗೆ ದರಿದ್ರತನ ಹಚ್ಚಿದವು. ನಾವು ಚಿಕ್ಕವರಿದ್ದಾಗ 100-200 ಚೀಲ ಜೋಳವನ್ನು ಬೆಳೆದರು. ನಮ್ಮ ತಂದೆಯವರು ಹೆಗಲ ಮೇಲೆ ಹೊತ್ತು ಎತ್ತಿನ ಬಂಡಿಗೆ ಹೇಳಿ ಊರೊಳಗೆ ಬಂದು ಹಗೆದೊಳಗೆ ಹಾಕುತ್ತಿದ್ದರು. ಅದರ ಸಂಭ್ರಮವೇ ಬೇರೆ ಇರುತ್ತಿತ್ತು. ನಿಜ ನೀವು ಹೇಳಿದ ಮಾತು. ಹಿಂದಿನ ಕಾಲದ ನೆನಪು ಕೇವಲ ಈಗ ನೆನಪಾಗಿ ಉಳಿದಿದೆ. ಹಿಂದಿನ ಕಾಲದಲ್ಲಿ ನಮ್ಮ ಜೀವನದಲ್ಲಿ ಅದೆಷ್ಟೇ ಕಷ್ಟ ಬಂದರೂ ಕೂಡ ನಾವು ನೆಮ್ಮದಿಯಿಂದ ಬಾಳಿ ಬದುಕ್ತಿದ್ವಿ. ಆದ್ರೆ ಈಗ ನೋಡಿ, ಪುಂಡರಿ ಪುರಾರಿಗಳ ಕೈಯಲ್ಲಿ ಜೀವನ ಸಿಕ್ಕು, ನಿರಂತರ ಮಾಡೋದು ಸಿಕ್ಕು, ನರಕದಂತಾಗಿದೆ ನಮ್ಮ ಹಣೆ ಬರ. ಹೋಗಿಬಿಡಿ. ಅರೇ, ನೀವು ಬಾವಿ ತೆಗಿಯೋಣ ಅಂತ ಹೇಳಿದ್ರಲ್ಲ, ಯಾವ ಹೊಲದಲ್ಲಿ ಬಾವಿ ತೆಗಿಸೋಣ? ಬನ್ನಿ ನೋಡ್ಕೊಂಡು ಬರೋಣ. ಎಂದ್ಕೋ ಸೀತಾ, ನೋಡಲ್ಲಿ ಆ ಮರದ ಮೇಲೆ ಹಕ್ಕಿಗಳು ಹೇಗೆ ಒಂದನ್ನೊಂದು ಚುಂಬಿಸಿ ಗುಟ್ರು ಕೊಡುತ್ತಿವೆ. ಆ ಹಕ್ಕಿಗಳಿಗೂ ಕೆಲಸ ಇಲ್ಲ, ನಮ್ಮ ರಾಯರಿಗೂ ಕೆಲಸ ಇಲ್ಲ ಅನ್ರಿ. ಕೆಲಸವಲ್ಲ ಸೀತಾ, ಆ ಹಕ್ಕಿಗಳ ಸಂಗೀತ ನಮಗೆ ಇಂಚರವಾಗಲಿ, ಅದಕ್ಕೆ ಒಂದು ಹಾಡನ್ನು ಹಾಡಬಾರದೆ? ನಿಮ್ಮ ಇಷ್ಟದಂತೆ ಆಗಲಿ. Hare
ಜೀವದ ಜೀವನೀನದೆ. ಎಲ್ಲಪ್ಪ ಬಾಗಲ್ ಆ ಸರ್ ಕಡೆ ಹೋಗಿ ಆಹಾರ ಬರ್ಸ್ಬೇಕಾಗಿ ವಿನಂತಿ. ವಾ ವಾಟ್ ಎ ಬ್ಯೂಟಿಫುಲ್ ಸಾಂಗ್ ಶಿವರಾಮ್. ಇದೇನು ಮನೆಯಲ್ಲಿ ತಮ್ಮಂದಿರ ಕಾಟವೆಂದು ಹೊಲದಲ್ಲಿ ಹಾಡಿನಲಿಯುತ್ತಿದ್ದಂತೆ ಕಾಣುತ್ತಿದೆ. ಚೇ ಹಾಗೇನಿಲ್ಲ ಸಾಹೇಬ್ರೆ. ಹಾ ಇರಲಿ ಇರಲಿ ಶಿವರಾಮ್, ನಿನ್ನ ಹೊಲದಲ್ಲಿ ಬಾವಿ ಪಡಿಸುವ ಪ್ಲಾನ್ ಮಾಡಿದ್ದೀಂತೆ. ಹೌದು ಸಾಹೇಬ್ರೆ, ರೈತ ಸಾವಿರಾರು ಕನಸನ್ನು ಕಂಡು ಹಕ್ಕಿಗಳು ಸಾವಿರಾರು ಕನಸನ್ನು ಕಂಡು ಅಡವಿ ಕಾಡಿ ಸುತ್ತಿ ಕಸ ಕಡ್ಡಿಗಳನ್ನು ತಂದು ಒಂದು ಗೂಡನ್ನು ಹೆಣೆದಿತ್ತು. ಆ ಗೂಡಿನಲ್ಲಿ ಮೊಟ್ಟೆಗಳನ್ನಿಟ್ಟು ಮರಿಯನ್ನು ಎಬ್ಬಿಸಿತ್ತು. ಆ ಗೂಡು ಒಂದು ದಿನ ಕೆಟ್ಟ ಮನುಷ್ಯನಿಗೆ ಕಣ್ಣು ಬಿತ್ತು. ಆ ಮರವನ್ನು ಕಡಿದು ಧರೆಗೊಳಿಸಿದ. ಆವಾಗ ಹಕ್ಕಿಗಳು ಚೆಲ್ಲಾಪಿಲಿ ಆಗಿ ಬಿಸಿಲಿನ ತಾಪಕ್ಕೆ ಬಾಡಿ ಸತ್ತು ಹೋದವು. ಅದರಂತೆ ಈ ರೈತರ ಬದುಕು ನಿಮ್ಮಂತ ರಾಜಕೀಯವರ ಕೈಯಲ್ಲಿ ಸಿಕ್ಕು ಹೊರದೇಶಿಯಾದ ಹಕ್ಕಿ ಅಂತವಾಗಿದೆ. ಶ್ರೀಮಂತರೇ, ಪರದೇಶಿಯಾದ ಹಕ್ಕಿ ಅಂತಾಗಿದೆ. ಅಂಗೈ ಹುಣ್ಣಿಗೆ ಕನ್ನಡಿ ಹಾಕಿ ನಿನ್ನ ತಮ್ಮ ಕಾಳಿಂದ ನನ್ನ ಸರ್ಕಾರವನ್ನು ಎದುರು ಹಾಕಿಕೊಳ್ಳುವುದಲ್ಲದೆ ನನ್ನ ಮನೆಗೆ ರಾಶಿಗಟ್ಟಲೆ ಹಣವನ್ನೇ ಸುಟ್ಟ ಅಂದೇ ನಿರ್ಧಾರ ಮಾಡಿದ್ದೀವಿ. ನಿಮ್ಮ ರಕ್ತವನ್ನು ಹೀರಿ ಕಾಲುಗಳನ್ನೇ ಕಂಬವಾಗಿ ದೇಹವನ್ನೇ ಬೇಸ್ಮೆಂಟ್ ಆಗಿ ಮೂಳೆಯನ್ನೇ ತೋರಣವಾಗಿ ಸುಂದರವಾಗಿ ಕಟ್ಟಬೇಕೆಂದರೆ ನಿಮ್ಮೆಲ್ಲರ ಶವದಿಂದ ಈ ಪ್ರತಾಪಗೌಡ ನಮ್ಮ ಮೇಲು ಪರ್ವತವನ್ನು ಮೋಕ್ಷ ಬಾಯ್ನ ರೀ ಏನ್ ನೋಡ್ತಾ ಇದ್ರಿ? ಇವನ ಮಾತಿಗೆ ನೀವು ಹೆದರೋದಕ್ಕೆ ಹೋಗಬೇಡಿ. ರೈತರೆಲ್ಲ ಎದುರು ಹಾಕೊಂಡವರು ಈ ಜಗತ್ತಿನಲ್ಲಿ ಯಾರು ಬದುಕೋದಕ್ಕೆ ಸಾಧ್ಯವಿಲ್ಲ. ಇವನ್ ಜೊತೆಗೆ ಎಲ್ಲ ಮಾತು ಬಂದ್ರೆ ಹೋಗೋಣ. ನಿಂತಿಕು ಸೀತಾ ನಿಂತಿಕು. ಇವಳು ಶಿವರಾಮನ ಹೆಂಡತಿ ಸೀತಾ. ಸೀತಾ ಗಾಯಕನಿಗೆ ಇರುವುದು ಹಾಡಿನದ, ಸಾಹಿತಿಗೆ ಇರುವುದು ಬರೆಯುವುದ. ನನ್ನಂತ ರಾಜಕಾರಣಿಗಳ ನಿನ್ನಂತ ಹೆಣ್ಣಿನದ. ನಡಿಬೇಡಿ, ಡೀಲ್ ಮುಗಿಸ್ಲಿ. ಗೊತ್ತಾತ್ ಬಿಡ್ರಿ ಅಪ್ಪ. ಹೆಣ್ಣಿಗೆ ಬಂಗಾರ ಆಸೆ, ಪ್ರೇಮಿಗೆ ಪ್ರೀತಿ ಆಸೆ. ನಿಮ್ಮಂತ ರಸಿಕರಿಗೆ ಇಂಥ ರಾಣಿ ಆಸೆ. ಹೌದಲ್ರಿ? ಪಟಾಶಿ ಬಿಡ್ರಿ, ಪಟಾಶಿ. ಬಿಡಿ
ನಿಮ್ಮಷ್ಟೇ ಮಾತು ಬಲ್ಲವರೆಂದು ತಿಳಿದುಕೊಳ್ಳಬೇಡ. ನಿಮ್ಮ ಅಪ್ಪನಂತೆ ಈ ರೈತನಿಗೂ ಮಾತನಾಡಲು ಬರುತ್ತದೆ. ಕೇಳಿ ಹೇಳುತ್ತೇನೆ, ದನಗೆ ಇರುವುದು ಹಸಿರಿನ ದಾಹ, ರವಿಗೆ ಇರುವುದು ಬೆಳಕಿನ ದಾಹ. ನಿಮ್ಮಂತವರನ್ನು ಈ ಹುಲಿ ಇರುವುದು ನಿಮ್ಮಂತವರನ್ನು ಚೆಂಡು ಕಳೆಯುವ ದಾಹ. ನೀವೇನಾದರೂ ನನ್ನ ಸೀತೆಯ ಮೇಲೆ ಕಣ್ಣು ಹಾಕಿದ್ದೀರಾದರೆ ನಿಮ್ಮ ಚೆಂಡನ್ನೇ ಕತ್ತರಿಸಬೇಕಾಗುತ್ತದೆ. ಹುಷಾರ್. ಶಿವರಾಮ, ಲೇ ಶಿವರಾಮ, ಶಿವರಾಮನ ಹೆಂಡತಿ ಸೀತಾ. ಕಟ್ಟಿ ಹಾಕ್ಲೆ ಈ ಮಗನ್ನ. ಆಯ್ತ್ರಿ ಅಪ್ಪ. ಅಲ್ಲಿ ನೋಡ್ರಿ ಸಾಹೇಬ್ರ, ಕಟ್ಟಿ ಹಾಕಿದ್ರು ಹೆಂಗ್ ಜಿಗ್ದಾಡಕತ್ತಾನ ಮಗ. ಜಿಗದಾಡಲಿ ಬಿಡಿ, ಜಿಗದಾಡಲಿ. ಎಲ್ಲಿವರೆಗೂ ಜಿಗದಾಡುತ್ತಾನೆ? ಮೈಯಲ್ಲಿರುವ ಶಕ್ತಿ ಇರುವವರೆಗೂ ಜಿಗದಾಡುತ್ತಾನೆ. ಶಕ್ತಿ ಮುಗಿದ ಬಳಿಕ ಷಂಡನಂತೆ ಬೀಳುತ್ತಾನೆ. ಪ್ರತಾಪ್ ಗೌಡ, ಏನ ಬಗಳ್ತಾ ಇದೀಯಾ? ನನ್ನ ಗಂಡನ ಷಂಡ ಅಂತ ಇದ್ದೀನ? ಷಂಡ? ಏಯ್! ನನ್ನ ಗಂಡ ಮನಸ್ಸು ಮಾಡಿದ್ರ ಒಂದೇ ಒಂದು ನಿಮಿಷದೊಳಗ ಹಗ್ಗ ಹರಿದ ಹಾಕಿ ನಿನ್ನ ರಕ್ತ ಕುಡಿತದೆ. ಪುಂಡ ಕಣ ನನ್ನ ಗಂಡ, ಪುಂಡ ಪುಂಡ. ಲೇ ಸೀತಾ, ನಿನ್ನ ಗಂಡ ಅಷ್ಟೊಂದು ಪುಂಡನಾಗಿದ್ದೆ. ನಿನ್ನ ಮದುವೆಯಾಗಿ 6 ವರ್ಷವಾದರೂ ನಿನ್ನ ಹೊಟ್ಟೆಯಲ್ಲಿ ಒಂದು ಹುಳಾನೇ ಹುಟ್ಟಿಲ್ಲ. ಯಾಕೆ? ನಿನ್ನ ಗಂಡ ನಿನ್ನೊಡನೆ ಸಂಸಾರ ಮಾಡಿಲ್ಲವೇ? ಅಥವಾ ಮಕ್ಕಳು ಕೊಡುವ ಗಂಡು ನರವಿಲ್ಲವೇ? ಲೇ ಪ್ರತಾಪಗೌಡ, ನನ್ನನ್ನು ಕಟ್ಟಿ ಹಾಕಿ ಹೆಣ್ಣಿಗೆ ಕೇಳಬಾರದ ಪ್ರಶ್ನೆಯನ್ನು ಕೇಳುತ್ತೀಯಲ್ಲವೇ? ನೀನು ಮನುಷ್ಯನಲ್ಲವೇ ರಾಕ್ಷಸ? ನೀನು ತಿಳಿದುಕೊಂಡ ಹಾಗೆ ನಾನು ಮನುಷ್ಯನಲ್ಲ, ಮನುಷ್ಯ ಕುಲದ ರಾಕ್ಷಸ. ನಿಮ್ಮ ನರಕದ ಜೀವನವನ್ನು ಈ ಪ್ರತಾಪಗೌಡ ನೋಡಬೇಕು, ನೋಡಿ ಸಂತೋಷ ಪಡಬೇಕು. ಆಗ್ಲೇ ನಿನ್ನ ಆಸ್ತಿ ಪತ್ರದ ಮೇಲೆ ಸಹಿಯನ್ನು ತಾಯಿ, ನನ್ನ ಆಸ್ತಿ ಪತ್ರಕ್ಕೆ ಸಹಿ ಹಾಕಿ ನಿನಗೆ ದಾನವಾಗಿ ಕೊಡೋದಕ್ಕೆ ನನ್ನ ತಂದೆಯ ರಕ್ತಕ್ಕೆ ಹಾಕ್ತಿದ್ದೀಯ. ಈ ಹುಲಿರಾಯ ಗರ್ತಿಸಿ ಅಡಿ ಇಟ್ಟರೆ ಉಡಿ ಮುಚ್ಚಿಕೊಂಡ ಭಾರತೀಯರ ಗಂಡಂದಿರೇ ಗಚ್ಚಿ ಬೀಳುವ. ಯಾಕೆ ಚಿತ್ ಈ ಪಡೆ ಕುನ್ನಿ ನನಗೆ ಹೋಗುವುದೇ? ಶಿವರ ಬಿಟ್ಟು ಹೋಗ್ಬೇಡಿ ಸ್ವಾಮಿ. ಒಂದೇ ಒಂದು ಸಲ ನನ್ನ ಮಾತಾಡಿ ಕಲ್ತಿರೋದು ನೋಡಿ ಸ್ವಾಮಿ. ಏ ಗಡಿಬಿಡಿ, ಆ ಶಿವರಾಮನ ಉಸಿರು ನಿಂತಿದೆಯೋ ಅಥವಾ ಉಸಿರಾಡುತ್ತಿದ್ದಾನ? ಆಯ್ತ್ರಿ ಅಪ್ಪ, ನೋಡ್ತೇನೆ.
ಸತ್ತಾನ್ರಿ ಮಗ. ಹೌದಾ ರೀ? ಹಂಗಾದ್ರೆ ಇನ್ನೊಂದೆರಡು ಗುಂಡಿಗೆ ಸಾಯ್ತಾನ ಮಗ. ಸತ್ತ ಹೊತ್ತಾನ್ರಿ, ಮತ್ತೇನು ಉಳಿತಾನ? ಹಾರಿಸ್ ಬೆಳಿಗೌಡ್ರಿ ಗಂಡನ ಸಾಯಿಸಿ ನನ್ನನ್ನ ಬೀದಿಯನ್ನಾಗಿ ಮಾಡಬೇಡಿ ಗೌಡ್ರಿ. ಗೌಡ್ರಿ ನಿಮ್ಮ ಕಾಲಿಡಿದು ಎತ್ತೇಳು ಸೀತಾ, ಎತ್ತೇಳು. ನಿನ್ನ ಗಂಡನ ಪ್ರಾಣ ಹೋದರೆ ನೀನು ಇದ್ದಾವೆ. ನಿನ್ನ ಗಂಡನ ಪ್ರಾಣ ಉಳಿಯಬೇಕೆಂದರೆ ನೀನು ನನ್ನ ಜೋಡಿ ಕೈ ಹಿಡಿದು ಕುಣಿಯಬೇಕು. ಅದೇನಂತ ಹೇಳಿ ಗೌಡ್ರಿ, ನೀವು ಹೇಳಿದ ಕೆಲಸ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಹಿಂದೆ ಆ ಸತ್ಯ ಸಾವಿತ್ರಿ ತನ್ನ ಗಂಡನ ಪ್ರಾಣವನ್ನು ಯಮನ ತೆಗೆದುಕೊಂಡು ಹೊರಟಾಗ ಯಮನನ್ನೇ ಸೋಲಿಸಿ ಗಂಡನ ಪ್ರಾಣವನ್ನು ಮನೆ ತೆಗೆದುಕೊಂಡು ಬಂದವನು. ಅಂತ ಹುಟ್ಟಿದ ಈ ನಾಡಿನಲ್ಲಿ ಹುಟ್ಟಿದ ಹೆಣ್ಣು ಈ ಸೀತಾ. ನನ್ನ ಗಂಡರಾಗಿ ನಾನು ಏನ್ ಮಾಡೋದಕ್ಕೂ ಸಿದ್ಧರಿದ್ದೇನೆ. ಹೇಳಿ ಗೌಡ್ರೆ, ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಗೌಡ್ರೆ, ಹೇಳಿ. ಅಲ್ವ ತಂಗಿ ಸೀತವ್ವ, ಗೌಡ್ರು ಏನು ಹೇಳಿದ್ರು ಕೇಳ್ತೀನಿ ಅಂತ ಹೇಳ್ಬಿ. 5 ನಿಮಿಷ ನಿನ್ನ ಮೈ ಸುಖ ಕೊಡು ಅಂದ್ರೆ ಕೊಟ್ಟು ಬಿಡ್ತೀನವ. ನಾಯಿ ಹೊಲಸು ತಿನ್ನು ಹಂದಿ ಕಣ ನೀನು. ನನ್ನ ಮಾನನು ಉಳಿಬೇಕು, ನನ್ನ ಮಾನ ಜೊತೆಗೆ ನನ್ನ ಗಂಡನ ಪ್ರಾಣನೂ ಉಳಿಬೇಕು. ಮಾನಕ್ಕಾಗಿ, ನನ್ನ ಗಂಡನ ಪ್ರಾಣಕ್ಕಾಗಿ ನಾನು ಮಾನವನ್ನು ತೊರೆಯೋದಿಲ್ವೋ? ಮಾನವನ್ನು ಕಳೆದುಕೊಳ್ಳೋ ಪರಿಸ್ಥಿತಿ ಬಂದ್ರೆ ನಾನು ಪ್ರಾಣ ಕೊಡೋದಕ್ಕೂ ಸಿದ್ಧಳಿದ್ದೇನೆ. ಕರೆಕ್ಟ್ ಸೀತಾ, ಕರೆಕ್ಟ್. ನಮ್ಮ ಭಾರತ ನಾರಿಯ ಸಂಸ್ಕಾರವೇ ಇಂಥದ್ದು. ನಿನ್ನ ಮಾನ ಕಳೆಯುವ ಹವ್ಯಾಸ ನನಗಿಲ್ಲ. ಬಟ್ ನಿನ್ನ ಗಂಡನ ಪ್ರಾಣ ಉಳಿಯಬೇಕೆಂದರೆ ನೀನು ನನ್ನ ಕೈ ಹಿಡಿದು ಕುಣಿಯಬೇಕು. ಆಯ್ತು ನೋಡ್ರಿ, ಆಯ್ತು. ಆದ್ರೆ ನಾನು ನಿಮ್ ಜೊತೆಗೆ ಹಾಡಿ ಕೊಡುವುದಿಲ್ಲ. ನನ್ನ ಗಂಡನ ಬಿಡ್ತೀನಿ ತಾನೆ. ಹೇಳಿ ಗೌಡ್ರಿ, ಹೇಳಿ. ಧಾರಾಳವಾಗಿ ಬಿಡುತ್ತೇನೆ ಸೀತಾ. ಬಿಡಿ ಬಿಡಿ. ಗೊತ್ತಾಯ್ತು ಬಿಡ್ರಿ ಅಪ್ಪ. ಜಿಂಕ 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 ನಾ ಇಲ್ಲ ಹೋಗ್ಲಾರಿ. ದಡ್ಡ ಬಾಯಿ. ಅವಳು ನನ್ನ ಕೈ ಹಿಡಿದುಕೊಳ್ಳುವಾಗ ಆ ಶಿವರಾಮನ ಹೆಬ್ಬಟ್ಟಿನ ಸಹಿಯನ್ನು ಒತ್ತಿಸಿಕೊ. ತೆಗೆದುಕೋ ಈ ಪತ್ರವನ್ನು. ಹಾ ಸೀತಾ, ಹಾಡು ನನ್ನ ಮನ ಉಲ್ಲಾಸಕ್ಕಾಗಿ.
ಪಾಪಗೌಡ ಕಣ್ಣಿಟ್ಟ ಕನ್ಯಾಮಣಿಗಳು ಹುಟ್ಟಿಲ್ಲ. ಸೀತಾ ಶಿವರಾಮನ ಹೆಂಡತಿ ಸೀತಾ ಕೊಟ್ಟ ಮಾತಿನಂತೆ ನನ್ನ ಕೈ ಹಿಡಿದು ನಿನ್ನ ಗಂಡನ ಪ್ರಾಣ ಕಾಪಾಡಿದೆ. ಬಿಚ್ಚಿ ಕರೆದುಕೊಂಡು ಹೋಗು. ನಿನ್ನ ಯಾರ ಗಂಡ ಅಲ್ಲವ, ಗಂಡನ ಇಲ್ಲ. ಗಡಿಬಿಡಿ ಆತಳ ಮತ್ತೇನೈತಿ? ಗೌಡ್ರೆ ಸಹಿ ಹಾಕಿಸ್ಕೊಂಡ್ವಿ, ಒಂದು ಹಾಕಿದ್ರಿ, ಮತ್ತೇನೈತಿ? ಎಲ್ಲ ನಿಮ್ದೆ ಹತ್ತತ್ತು ಬಳ್ಳ್ಯಾಗ 10 ಉಂಗ್ರ ಹಾಕಿದಾಗ ವಿಚಾರ ಮಾಡಲಿಲ್ಲ ನಾನು. ಎಲ್ಲ ಹೊಡ್ಯಾಕ ನಿಂತೀನಿ ನಡಿ ಹೋಗು. ಅದೊಂದು ಆಗಬೇಕಿತ್ಲೇ ಗಡಿಬಿಡಿ. ಜಿಂಕ ಟೈಮ್ ಬರ್ಬೇಕು. ಎಲ್ಲ ಒಮ್ಮೆ ಆಗಲ್ಲ. ಯಾಕಾಗಲ್ಲೇ ಗಡಿಬಿಡಿ? ಎಂತಿಂತ ಹೆಣ್ಣ ನೋಡಿಲ್ಲ. ಬಾ ಹೋಗೋಣ. ಮೂಡುಗಾಡ್ಬಿಟ್ಟು ಮಗ ಹೋಗೋಣ. ಬನ್ನಿ ಸ್ವಾಮಿ, ಹೆಚ್ಚೊತ್ತಿಯಿಂದ ನಿಲ್ಲೋದು ಬೇಡ. ಈ ವಿಷಯ ಆದಷ್ಟು ಬೇಗ ನನ್ನ ಮೈದನ ಕಾಳಿನ ಮೇಲೆ ತಿಳಿಸೋದಂತೆ. ಬನ್ನಿ ಸ್ವಾಮಿ. ಎರಡು ತಿಂಗಳಿಂದಲೂ ಮೋಹನ್ ಫೋನೇ ಎತ್ತಿಲ್ಲ. ಯಾವಾಗ ನೋಡ್ರು ಫೋನ್ ಸ್ವಿಚ್ ಆಫ್. ಹಾಗಾದ್ರೆ ನೀವು ಎಲ್ಲಿ ಹೋದ ಅಂತ. ಮೋಹನ್, ನಿನ್ನನ್ನು ಒಂದು ದಿನ ನೋಡ್ದೇನೆ ನನಗಿರಕ್ಕಾಗಲ್ಲ. ಎಲ್ಲಿ ಹೋಗಿದ್ದೀಯಾ? ಈ ಇಂದ್ರಾಣಿ ನಿನ್ ದಾರಿ ಕಾಯ್ತಾ ನಿನ್ ಕನ್ಸನ್ನೇ ಕಾಣ್ತಿದ್ದಾಳೆ ಗೊತ್ತಾ. ಐ ಲವ್ ಯು ಮೋಹನ್, ಐ ಲವ್ ಯು. ಮೇಡಮ ಕೈ ಬಿಡ್ರಿ. ಕನಸು ಕಾಣುವುದಕ್ಕೂ ಒಂದು ಇತಿಮಿತಿ ಅನ್ನೋದು ಇರಬೇಕು. ಸಾರಿ ಸರ್, ನಾನು ನನ್ನ ಕನಸಿನ ರಾಜನ ಬಗ್ಗೆ ಕನಸು ಕಾಣ್ತಿದ್ದೆ. ಯಾವ ಸೀಮೆ ಪ್ರೀತಿ ನಿಮ್ಮದು? ಕೈ ಹಿಡಿದು ಕುಣಿಯೋರು ಯಾರೆಂದು ತಿಳಿಯದಂತ ಕನಸು ಕಂಡಿರುವಿರಾ?
ಅವರು ಅಂದ್ರೆ ನನ್ನ ಪಂಚಪ್ರಾಣ. ಮತ್ತೆ ನಾನು ಅವ್ರ ಬಗ್ಗೆ ಕನ್ಸ್ಕೊಂತಿರುವಾಗ ನನಗೆ ಬೇರೆ ಯಾರು ಲೆಕ್ಕಕ್ಕೆ ಇರೋದಿಲ್ಲ. ನಾನು ಅವ್ರ ಕೈಯೇ ಹಿಡಿದು ಕುಳಿತಿದ್ದೀನಿ ಅಂತ ತಿಳ್ಕೊತೀನಿ ಸರ್. ಹುಚ್ಚಿ, ಈ ರೀತಿ ಕನಸು ಕಂಡು ಕಾಮುಕರಿಗೆ ಬಲಿಯಾಗಬೇಡಮ್ಮ. ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದೀಯಾ. ಹೆಣ್ಣು ಹೂವಿದ್ದಂತೆ, ಅದು ದೇವರ ಪಾದಕ್ಕೆ ಸಲ್ಲಬೇಕೆ ವಿನಃ ದುಷ್ಟರ ಪಾದಕ್ಕಲ್ಲಮ್ಮ. ನನ್ನ ಕೈ ಹಿಡಿದು ಕುಣಿದ ರೀತಿ ಬೇರೆ ಯಾವ ಕಾಮುಕನ ಕೈ ಹಿಡಿದು ಕುಣಿದಿದ್ದರೂ ಇಷ್ಟೊತ್ತಿಗೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ನಿನ್ನ ಜೀವನವನ್ನೇ ಹಾಳು ಮಾಡಿಬಿಡ್ತಿದ್ದಾರಮ್ಮ. ನಿಜ ಸರ್ ನಿಮ್ಮ ಮಾತು. ಅದು ನೀವ್ ಹೇಳೋ ನಿಜನೇ ಸರ್. ಅದನ್ನೇ ನಾನು ಹೇಳ್ತೀನಿ ನಮ್ಮ ಹುಡುಗನಿಗೆ. ಆದ್ರೆ ನನ್ನ ಮದುವೆ ಹುಡುಗ ಹಾಗಲ್ಲ ಸರ್. ನನ್ನ ಬೇಗ ಮದುವೆ ಮಾಡ್ಕೊಂತ ನಾನೇನಂತ ಹೇಳಿದ್ರೆ ಯಾವಾಗ ನೋಡಿದ್ರು ಅಣ್ಣ 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 ಅಂತ ಬರೀ ಅವ್ರ ಅಣ್ಣನ ಬಗ್ಗೆನೇ ಮಾತಾಡ್ತಾನೆ ನೋಡಿ ಸರ್. ಇಲ್ಲಮ್ಮ, ಇರ್ಲಿ. ಅವನಿಗೂ ಅವರ ಹತ್ರ ಒಪ್ಪಿಗೆಯನ್ನು ಪಡೆದು ಮನೆಯವರನ್ನೆಲ್ಲ ಒಪ್ಪಿಸಿ ನಿನ್ನನ್ನು ಮದುವೆಯಾಗಬೇಕೆಂದುಕೊಂಡಿರಬೇಕು. ಮೀರಾ, ನೀನು ಬಂದು ಬಹಳ ಹೊತ್ತಾಯ್ತಾ? ಅಣ್ಣ ನೀವು ಇಲ್ಲಿ? ಹಾಗೆ ಬಂದೆ ಮೋಹನ. ಹೌದು, ಇವಳು ಯಾರಪ್ಪ? ಅಣ್ಣ, ಇವಳ ಹೆಸರು ಮೀರಾ ಅಂತ. ಒಂದೇ ಕಾಲೇಜಿನಲ್ಲಿ ಓದಿದವರು. ಏ ಮೋಹನ್, ಇವರು ನಿಮ್ಮ ಅಣ್ಣನ? ಅಯ್ಯೋ, ಯಾಕೆ ಮೀರಾ? ಏನು ಇಲ್ಲ ಮೋಹನ್, ಈ ನಿನ್ನ ಮಹಾರಾಣಿ ಇದ್ದಾಳಲ್ಲ, ಈ ನಿನ್ನ ಮಹಾರಾಣಿ ಹಗಲು ಕನಸು ಕಾಣುತ್ತಾ ಇದ್ದಳು. ಅದೇ ಸಮಯಕ್ಕೆ ನಾನು ಬಂದೆ ಮೋಹನ. ನಿನ್ನನ್ನೇ ನಾನು ಅಂದುಕೊಂಡು ನನ್ನ ಕೈ ಹಿಡಿದು ಕುಣಿದಾಡಿದಳಪ್ಪ ಈ ನಿನ್ನ ಮಹಾರಾಣಿ. ಹೌದು, ನಿನ್ನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಂಡಿರುವವರ ಬಗ್ಗೆ ಹಾಗೂ ನಿನ್ನ ಬಗ್ಗೆ ಇಷ್ಟು ಹುಚ್ಚು ಪ್ರೀತಿ ಇಟ್ಟುಕೊಂಡವರ ಬಗ್ಗೆ ಒಮ್ಮೆಯೂ ನಮಗೆ ಹೇಳೇ ಇಲ್ವಲ್ಲ ಮೋಹನ್? ಅಣ್ಣ ಕಾಳಿಂಗಣ್ಣ, ತಿಳಿಸಬೇಕೆಂದೇ ಮಾಡಿದ್ದೆ, ಆದರೆ ಬೈದಿಂದ ಸುಮ್ಮನಿದ್ದೆ ಅಣ್ಣ, ಬೈದಿಂದ ಸುಮ್ಮನಿದ್ದೆ. ಮೋಹನ್, ಪ್ರೀತಿಸಿದ ಮೇಲೆ ಭಯ ಪಡಬಾರದಪ್ಪ. ನಿನ್ನ ಬಾಳ ಸಂಗಾತಿಯನ್ನು ನೀನು ಆಯ್ಕೆ ಮಾಡಿಕೊಂಡಿರುವುದರಲ್ಲಿ ತಪ್ಪೇನೂ ಇಲ್ಲ ಮೋಹನ್. ಇರ್ಲಿ, ನಾನು ಅಣ್ಣನೊಂದಿಗೆ ಮಾತನಾಡಿ ಮುಂದಿನ ತಿಂಗಳು ನಿಮ್ಮ ಮದುವೆಯನ್ನು ಮಾಡಿಸ್ತೇನಪ್ಪ. ಮೋಹನ್, ನಾನಿನ್ನು ಬರುತ್ತೇನೆ. ನೀನು ನಿನ್ನ ಮಹಾರಾಣಿಯೊಡನೆ ಮಾತನಾಡಿಕೊಂಡು ಬಾರಪ್ಪ. ನಾನಿನ್ನು ಬರಲ್ಲ ಮೋಹನ್. ಆಯ್ತು ಅಣ್ಣ, ಹೋಗಿ ಬಾ. ಮೋಹನ್, ನೀವು ಮೋಸಗಾರರು ಅಲ್ವೇ? ಯಾಕೆ ಮೀರಾ? ಮತ್ತೆ ನಿಮ್ಮ ಅಣ್ಣನ ಹತ್ರ ನಾ ಪ್ರೀತಿ ವಿಷಯನ ಹೇಳಲೇ ಇಲ್ಲಂತೆ. ಮೀರಾ, ತಿಳಿಸಬೇಕೆಂದೇ ಮಾಡಿದ್ದೆ, ಆದರೆ 1 ವರ್ಷದಿಂದ ಪ್ರತಾಪಗೌಡನಪ್ಪ ನಮ್ಮ ಮನೆತನಕ್ಕೆ ವಿಧಿಯಾಗಿ ಕಾಡುತ್ತಿದ್ದಾನೆ. ಅದರ ಚಿಂತೆಯಲ್ಲಿದ್ದ ನಮ್ಮ ಅಣ್ಣಂದಿರಿಗೆ ಮೀರಾ ನಮ್ಮದೊಂದು ಚಿಂತೆ ಹಚ್ಚಬಾರದಂತ ಹಾಗೆ ಸುಮ್ಮನೆ ಇರುತ್ತೆ. ಹೌದಾ? ಮತ್ತೆ ಹಾಗೆ ಹೊರಟ್ರಲ್ಲ, ನಿಂತ್ಕೊ ಮೋಹನ್. ಮೀರಾ, ರಸಿಕತೆಯ ರಾಣಿ ನೀ ಪಕ್ಕದಲ್ಲಿರೋ ಅಯ್ಯೋ, ರಸಿಕತೆಯ ರಾಣಿ ನೀ ಪಕ್ಕದಲ್ಲಿರುವಾಗ ನನಗೆ ರಸಿಕತೆ ಬರುವುದಿಲ್ಲವೇ? ರಸಿಕತೆ ಮಾಡಿ ಮಾಡಿ ರತಿಕ್ರೀಡೆಗೆ ಜಾರಬಾರದೆಂದು ಹಾಗೆ ಹೊರಟಿದ್ದೆ. ನೋಡಿ, ದಯವಿಟ್ಟು ಅಂತ ಭಾವನೆ ಎಲ್ಲ ನೀವು ಇಟ್ಕೊಳ್ಳೋದೇ ಬೇಡ. ಯಾಕಂದ್ರೆ ಅದೆಲ್ಲ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ಮೇಲೆ. ಈಗೇನೇ ಇದ್ರು ನಿಮ್ಮ ಮನೆ ಸಂತೋಷಕ್ಕೋಸ್ಕರ ಒಂದು ಹಾಡು ಅಷ್ಟೇ. ಬಾ ಮೀರಾ. ಕುಡಿಸಲು ಬಯಕೆಗಳು ಗಂಡ ಹೊಸ ಹೊಸ ಕನಸುಗಳು, ಗಂಡ ಕುಡಿಸಲು ಬಯಕೆಗಳು ಗಂಡ ಹೊಸ ಹೊಸ ಕನಸುಗಳು. ನೀನು ಬಲೆ ಇಂದು ಆನಂದ ಮಾತಾಡಲಾರೆ.
ಚೆಲ್ಲಿ ನಮಗೆ ಶುಭವನ್ನು ಕೋರಿ ನನ್ನ ಬಳಿ ಹೇಳಿದೆ ಲ ಲ ಲ ಲ ಲ ಲ ಲ ನಾವು ಬಂದು ಬಾಳ ಹೊತ್ತಾಯ್ತು ಬಾ ಹೋಗೋಣ ಬಾಮಿಯರ ಲುಕ್ಕಮ್ಮ ಚಿಟ್ಟ್ಯಾಕೆ ನನ್ನ ಮ್ಯಾಲೆ ಸಿಟ್ಟು ಬಿಟ್ಟು ಬ್ಯಾಡಮ್ಮ ಒಮ್ಮೆ ನಕ್ಕು ಬಾರಮ್ಮ ಲವ್ ಐತಿ ನಿನ್ನ ಮ್ಯಾಲೆ ಹೇಳಿ ನಾನಲ್ಲ ಹೇಳಿ ಮಾಡಲ್ಲ ತಪ್ಪಾದ್ರೆ ಸಾರಿ ಗಣಿ ಏ ರುಕ್ಕು ನಿಂದಿರಲಿ ಎಷ್ಟ ಉತ್ತರ ಮಾಡಿ ಹೊಂಟಿದೆ ಬೆನ್ನ ಹತ್ತದ ಅಷ್ಟ ಅಲ್ಲ ನಿನ್ನೆ ನೀ ಮಾಡಿದ ಕೆಲಸ ನೋಡಿದ್ರೆ ಇವತ್ತ ನಿನ್ನೆ ಹಿಡ್ಕೊಂಡ್ರೆ ಏನು ಮಾಡೀನಿ ಅಂತ ಎಷ್ಟ್ ಚಂದ ಕೇಳ್ತಿಯಲ್ಲವ್ವ ಎಷ್ಟ್ ಚಂದ ಕೇಳ್ತಿದೆ ನಿನ್ನೆ ನನ್ನ ಎಲ್ಲಿಗೆ ಬಾಂತಿ ನಮ್ಮ ಮನೆಗೆ ಹಿತ್ತಲಕ್ಕ ಹಾ ಆ ನಿಮ್ ಮನಿ ಹಿತ್ಲಕ್ಕ ನನ್ನ ಕರೆಸಿ ನಿಮ್ ಓಣ್ಯಾಗಿನ ಹೆಣ್ಮಕ್ಳ ಕಡೆ ನಾನು ಹೊಳಿಸಿಟ್ಟಿಯಲ್ಲ ನಾನು ಅಲ್ಲಿಗೆ ಬಂದಿದ್ದೆ ಚರ್ಗಿ ತಗೊಂಡು ಅಷ್ಟ್ರಾಗ ಗದ್ಲಾಕಿತ್ತು ಹೌದು ನೀ ಯಾಕೆ ಹಾಕ್ಸಿದ್ದೆ ಅಂತ ಯಪ್ಪ ರುಕ್ಮಿಣಿ ಆ ಸುದ್ದಿ ಕೇಳ್ಬೇಡಲಿ ಸುದ್ದಿ ಕೇಳ್ಬೇಡದನ ಏನಾಯ್ತು ಏ ನೀ ಹೇಳ್ದಂಗ ನಿಮ್ ಮನಿ ಹಿತ್ತಲ್ದಾಗಿದ್ದ ಗಿಡದ ಮರಿ ಬಂದ್ ನಿಂತಿದ್ಯಾ ಒಂದ ಕೈಯಾಗ ಬ್ಯಾಟ್ರಿ ಒಂದ ಕೈಯಾಗ ಚರ್ಗಿ ಹಿಡ್ಕೊಂಡು ಬಂತ ನೋಡಪ್ಪ ಹೆಣ್ಮಕ್ಳ ದಂಡ ಅವ್ರು ಬಂದ್ರೆ ಏನಾತ ಪಡಿ ಅವ್ರು ಇರ್ತಿದ್ರು ನೀ ಎಲ್ಲರೂ ಮರಿ ನಿಂದಿರ್ಬೇಕಿಲ್ಲ ಮರಿಗೆ ನಿಂತಿದ್ದೆ ಮರಿಗೆ ನಿಂತಿದ್ಯಾ ಅವ್ರು ಬಂದವ್ರ ನಾ ನಿಂತು ಗಿಡದ ಕುಡ್ಕ ಕುಂದಿರ್ಬೇಕ ಇನ್ನ ನನ್ನ ನೋಡ್ತಾರಪ್ಪ ಅಂದವ್ ನಾ ಬಡ್ಡಿ ಹಿಡಿದ ಹಗರ್ಕ ಸರಿಯಾಕಂತ ಹೋದೆ ಕಾಲ್ ಜಗದ ತುಬಕ್ನ ಒಂದ್ ಹೆಣ್ಮಕ್ಳ ಮೇಲೆ ಬಿದ್ಬಿಟ್ಟೆ ಮತ್ತೆ ಕತ್ತಲ್ಲ ಹಂಗ ಹೆಣ್ಮಕ್ಳ ಮ್ಯಾಲ ಬಿದ್ರೆ ಭಯ ಪಡಂಗಿಲ್ಲ ನಾವು ಭಯ ಆಕತ್ತಲೇ ಭಯ ಆಕತ್ತೆ ಆ ಹೆಣ್ಮಕ್ಳು ನನ್ನ ಏನ ದೆವ್ವ ಅಂತ ತಿಳ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ನಾ ಬಿದ್ದ ಕೋರ್ಸಿಗೆ ಒಂದ್ ಹೆಣ್ಮಗಳ ಚಿಟ್ಟನ ಚೀರಿ ಬಿಡ್ಬೇಕ ಆಕೆ ಚೀರುದಷ್ಟ ತಡ ಉಳ್ದವ್ರೆಲ್ಲ ಕೈಯಾಗ ಚರ್ಗಿ ಹಿಡ್ಕೊಂಡು ಓಡಿದ್ದ ಹೆಣ್ಮಕ್ಳೆಲ್ಲ ಓಡಿದ್ರು ಗಣಮಕ್ಳ ಕೈಯಾಗ ನೀ ಹೆಂಗ ಸಿಕ್ಕಿ ಆ ನನ್ನ ಮಕ್ಳು ನಾ ಅಂದ್ರ ಬಲ್ ನನ್ನ ಮಗ ಅಂದ್ರ ನನಗಿಂತ ಬಲ್ ನನ್ನ ಮಕ್ಳಿದ್ರು ಅವ್ರು ನನಗಿಂತ ಮುಂಚೆನೆ ಹೋಗ್ ಕುಂತಾರ ಅವ್ರ ಬಂದವ್ರ ಆಕೆ ಚೀರುದ ಅಷ್ಟ ತಡ ಬಂದವ್ರು ನನ್ನ ಗೋಣ ಹಚ್ಚಿ ಹಿಡಿದ ಕರೆಂಟ್ ಒಂದ್ ಇದ್ದಿದ್ದಿಲ್ಲ ಒಗದ್ ಬಿಡ್ಬೇಕ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬಿದ್ರು ಗೊತ್ತಾಗಲ್ಲ ಕತ್ತಲಾಗ ಹೆಣ್ಮಕ್ಳು ಕುಂತು ಕುಟ್ರಿ ಒಳಗ ಬಿದ್ದಾರ ಒಟ್ಟು ಕುಟ್ರಾಗ ಹೋಗಿದ್ದೆ ಅಲ್ಲು ಕಿಸುಬಾಯಿ ಎಲ್ಲ ಆಗಿತ್ತ ನಿನ್ನಿಂತ್ರ ಟಕ್ಕಿಕ್ಕಿ ಅಲ್ಲ ಮಾರೇ ಅಂದ್ರ ನಿನ್ನ ಮೈ ತುಂಬ ಹತ್ತಿರ್ಬೇಕಲ್ಲ ಮತ್ ಬೇಸ್ಗಿನ ಅವ್ರ ಕಡೆ ಏನ್ರ ತಪ್ಪಿಸ್ಕೊಂಡು ಬರ್ಲಿಲ್ಲ ಅಂತ ಅಂದಿದ್ರ ನನ್ಗ ಗುದ್ಮುರ್ಗಿ ಒಳಗ ಯಾರ್ಯಾರು ಎಲ್ಲೆಲ್ಲಿ ಬೀಳ್ತಿದ್ರೋ ಗೊತ್ತಿಲ್ಲ ಇನ್ನ ಇಟ್ಟ ಬಿಡ್ತಿದ್ರು ಅವ್ರು ಹೌದಾ ಆ ನಮ್ಮಿ ಮಾಡಿಸ್ಕೊಂಡ್ ಮಲಸ್ಗಾಯಿಗೆ ಬಂದಿದ್ದೀ ಹೋಗೋ ಗಬ್ಬನ ಹಾಕಿ ಹೋಗೋ ಮಾರೇ ಹೋಗಟ್ಟ ಹೌದಾ ಬೋರಂಗಿ ಎಲ್ಲಿಂದ್ರ ವಾಸನೆ ಬಂದಿರ್ಬೇಕು ಈಕಿಗೆ ಮನಿಗ್ ಹೋಗಿ ಹಂಡೆ ಗಟ್ಲೆ ನೀರು ಕಾಸಿ ಲಕ್ಸ್ ಸೋಪ್ ಹಾಕಿ ಜಳಕ ಮಾಡಿ ಜಸ್ಟ್ ಬಂದೆ ನಾನು ಮತ್ತೆ ತಡ ಮಾಡ್ತೀವಿ ನಿನಗ ಹಂಗಾದ ಮತ್ತೆ ಯಾಕೆ ತಡ ಮಾಡ್ತಿದೆ ಹಿಡಿದು ಜಾಡ್ದು ಒಂದ್ ಪದನ ಏನದು ಮಾಡೋದು ಏನ ಮೊಹಬ್ಬತ್ ಪ್ರೀತಿಯ ನಿನಗೆ
ಹೋಗುವ ಆಸೆಯು ತುಂಬಿದೆ ನಾನು ವ್ಯಾಪಾರಕ್ಕೆ ಹೊತ್ತಾಕತಿ, ನಾ ಬರ್ತಾನಿಲ್ಲ. ಟಾಟಾ, ಬಾಯ್ ಬಾಯ್. ಮುದ್ದಿನರ್ಗಿಣಿ ನಿಮ್ಮನಿಗೆ ಬರ್ತಾನಿ, ಮಾವನ ಕೂಡ ಮಾತನಾಡಿ ಅನ್ನ ಇಡ್ತಾನೆ. ಮುದ್ದಿನರ್ಗಿಣಿ ಅನ್ನ ಇಡ್ತಾನಿ, ಮಾವನ ಕೂಡ ಮಾತನಾಡಿ ಅನ್ನ ಇಡ್ತಾನಿ. ಅನ್ನ ಇಟ್ಟ ಅನ್ನ ಇಟ್ಟ ಹಿರಿಯರ ಕೂಡಿಸಿ ಮದುವೆ ಡೇಟ ಫಿಕ್ಸ್ ಮಾಡ್ತಾನೆ. ಮುದ್ದಿನರ್ಗಿಣಿ ನಿಮ್ಮನಿಗೆ ಬರ್ತಾನೆ, ಮಾವನ ಕೂಡ ಮಾತನಾಡಿ ಅನ್ನ ಇಡ್ತಾನೆ. ಅಲ್ಲೇ ಊರ್ ಮಂದಿಗೆಲ್ಲ ಟಾಟಾ ಬಾಯ್ ಬಾಯ್ ಹೇಳ್ಕೊಂತ ನಿಂತಿ ಅಂದ್ರೆ ಮೊದ್ಲ ನಮ್ಮ ಊರಾಗ ಸರಿ ಇಲ್ಲ. ದುಡ್ಸಿರಿ ಅಪ್ಪೆ ಅವನ ಅಂಡಿಗಿರ್ನ ಆಗ್ಯಾವನ. ಬೆಂಗಳೂರಿಂದ ನಿನ್ನೆ ಬಸ್ನೇ ಬಂದನ, ಗಾಡಿ ಬಸ್ನೇ ಒಟ್ರು ಹಿಂಗೆ ಅವನ. ಅಲ್ಲಿ ಅವ್ರ ಕೈಯಾಗ ನೀ ಏನ್ರ ಸಿಕ್ಕಿ ಅಂದ್ರೆ ಅವ್ರ ಕೈಯಾಗ ಏನ್ರ ಸಿಕ್ಕಿ ಅಂದ್ರೆ ನಿನ್ನ ಕೈಯಾಗ ತಾಯಿ ಕಾರ್ಡ್ ಕೊಡ್ತಾರ ಮಕ್ಕಳು. ಅವ್ರ ತಾಯಿ ಕಾರ್ಡ್ ನೀನು ಸ್ಟ್ರಿಕ್ಟ್ ಮಾಡಕ್ ಕಂಡ ನಿಮ್ಮ ಮನಿ ಬಕ್ಕಲಾಗ ನಿಂತಿರ್ತಾರ ನೋಡ ಹುಡುಗರು. ದೊಡ್ಡ ಐಶ್ವರ್ಯ ನೀ ಹೆಂಗ ಅವ್ರಿಗೆ ಸೈನ್ ಕೊಟ್ಟೆ ಅಂದ್ರೆ ಬುಡ್ದಿಲ್ಲ ಅವ್ರ ನಿನ್ನ ಮಕ್ಳ ಹೊಟ್ಟಾಗ ಅವ್ರ ಸಂತಾನನ ಬೆಳೆಸ್ತಾರ. ಅವ್ರೇನು ಹಗರಿಲ್ಲ. ಬಾಯಿಲಿ ಸಂತಾನ ಬೆಳೆಸಕ್ ಯಾವ ಬರ್ತಾನ ಅವ್ನ ನಟ್ಟು ನಡ್ಬರ್ಕಿನ ಬೇರೆ ಕಿತ್ತ ಕೈ ಹಾಕೊಡ ನಿಂದ್ರ ಯಾರಕ್ಕೂ ಎಲ್ಲಿ ಹೊಟ್ಟಿ ಒಂದ್ ಹಾಡ್ರ ಹಾಡು ಹೋಗಲ್ಲ. ನಮ್ಮ ಸಣ್ಣ ಒಣಗ ನೀ ಚಂದನ ಬೆಳ್ಳಕ್ಕಿ, ನಿಮ್ಮ ಮನೆ ಮುಂದೆ ಹಾದರ ದನಿ ಮೇಲೆ ಕುಲ ಹಿಡಿಯಾಕಿ. ನೀ ಚಂದನ ಬೆಳ್ಳಕ್ಕಿ, ನಿಮ್ಮ ಮನೆ ಮುಂದೆ ಹಾದರ ದನಿ ಕೂಡ ಹಿಡಿಯಾಕಿ. ನಾವು ಗೈರಲಿಕ್ಕೆ ಹುಡುಗಾಡಿ ಕಾಯಾಕಿ, ನಾವು ಗೈರಲಿಕ್ಕೆ ಹುಡುಗಾಡಿ ಕಾಯಾಕಿ. ಬಡಿಸಿದ್ಲೋ ತಕ್ಕಿ, ಬಡಿಸಿದ್ಲೋ ತಕ್ಕಿ, ನಮ್ಮ ಚಂದನ ಒಳಗ ನೀ ಚಂದನ ಬೆಳ್ಳಕ್ಕಿ.
ಯವ್ವ ರುಕ್ಕು ಚೋಟಿದಲ್ವೇ ನಂಗೆ ಸಾವಿನ ದಿಕ್ಕು ಇದ್ಯಾದ್ವೆ ಕರೆ ಮಾರಿ ಬೆಕ್ಕು ಇದ್ಯಾವುದಲೇ ಜಂಗತ್ತಿದ ತುಕ್ಕು ಅಲ್ಲೋ ನಮ್ಗೆ ಈಗ ಇರಾಕಂತಿದ್ದ ಪ್ರೀತಿ ಕಿಕ್ಕ ಹೌದ್ಲೇ ಚರ್ಗಿ ಮಾರಿ ಅವನ್ನ ಏನಾಕತ್ತಿತ್ತ ನಿನಗೆ ಪ್ರೀತಿ ಕಿಕ್ಕ ಅಲ್ಲಿ ನನ್ನ ಮಗಳ ಕೈ ಹಿಡ್ಕೊಂಡು ಏನ್ ಮಾಡಕತ್ತಿದ್ದಿ ನಾವ್ರ್ಯಾ ಏನ್ ಮಾಡಂದ್ರಿ ಅಲ್ರಿ ಎತ್ತಿ ತೋರ್ಸತ್ಲೆ ಎತ್ತೆತ್ತಿ 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 ತೋರ್ಸಕಂತೀನಿ ಹಾ ತೋರ್ಸಂದ್ಲ ಏನ್ ತೋರ್ಸಂದ್ಲಿ ಕಿಸ್ಬಾಯಿ ಹಳೆ ಕಿಸ್ಬಾಯಿ ಅಲ್ರಿ ಮೇಲೆ ಬೆಳಕು ಕೊಡು ಚಂದ್ರ ಹೆಂಗಿರ್ತಾವ ತೋರ್ಸಂದ್ರಿ ಅದಕ್ಕೆ ಎಬಿಸಿ 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 ತೋರ್ಸಕಂತಿದ್ದೆ ಅಂದ್ರ ನನ್ನ ಮಗಳು ಸೂರ್ಯನ್ ನೋಡಿದನ ನಮ್ಮನ್ನ ಹೆಂಗ್ ಕೇಳ್ತೀರಿ ನಿಮ್ ಮಗಳನ್ನ ನೀವು ಕೇಳ್ಬೇಕು ಹೆಂಗ್ ಹೆಂಗ್ ಚಂದ್ರಪ್ಪನ್ ತೋರ್ಸಿರಿ ಹಿಂಗ ತೋರ್ಸಿವಿ ನೀವ್ ಹೇಳೋದನ್ನ ಯಪ್ಪ ಸೂರ್ಯ ಹೆಂಗ ಮಕ್ಕಳು ಮಾಡ್ತಾನ ಅಂತ ತೋರ್ಸಾಕತ್ತಿದ್ದ ನಾನು ಏ ಬುದ್ಧಿಗಡಿ ನನ್ ಮಗಳ ಕೇಳಿಲ್ಲ ಸೂರ್ಯ ಮಕ್ಕಳು ಮಾಡು ತೋರ್ಸಾವಲ್ವಿ ಅವ ನೀನು ಕೂಡ ಮಕ್ಕಳು ಮಾಡವದಾನ ಅಲ್ವೇ ಚಿಮ್ಮಾರ್ಗಡಿ ಸೂರ್ಯ ಎಲ್ಲಾರು ಮಕ್ಕಳು ಮಾಡ್ತಾನ ಅಲ್ರಿ ಗಡಿಬಿಡಿ ಅವ್ರ ಆಕಾಶದಾಗ ನಕ್ಷರ್ತದವಲ್ರಿ ಅವೇನ್ ನಿಮ್ ಮಕ್ಕಳೇನ್ರಿ ಹಗಲೇ ರಾತ್ರಿ ಎಲ್ಲಾ ಮಕ್ಕಳು ಮಾಡಿ ಹಗಲಲ್ಲಿ ಅಡ್ಡಾಡಕ್ ಬಿಡ್ತಾನನ್ರಿ ಅಡ್ಡಾಡಕ್ ಬಿಡ್ತಾನ ಸೂರ್ಯ ಭಾರಿ ಪಂಡಿತ್ ಇದ್ವ ಸುಗಾಡಿನ ಅಲ್ಲಿ ಇಂಥ ಸುಳ್ಳು ಹೇಳಿ ನನ್ನ ಮಗಳನ್ನಂತ ಹಂಗಾಮದು ಹುಡುಗಿಯನ್ನ ಮಕ್ಕಳು ಮಾಡೋಂಗ್ ಮಾಡಿದಿ ಯವ್ವ ಇದು ನಾವು ಆ ಕಡೆ ಚೂಡು ಇರ್ತದ ಬಾಯಿಗೋಸಿ ನೀರು ಬಿಡ್ರಲ್ಲ ನೀಗಿರ್ಕಾಗ್ಬಿಟ್ಟಾನು ಇಂಥ ಸುಳ್ಳು ಹೇಳಿ ಹೇಳಿ ಹಂಗಾಮ ಹುಡುಗಿಯನ್ನ ಮಕ್ಕಳು ಮಾಡು ಮಗ ಅದಾನ ಇವನ್ ಕೂಡ ನಿಂತ್ರ ಹಂದಿ ಹಡ್ಸಂಗ್ ಹಡ್ಸು ಮಗ ಅದಾನ ಬಾ ನಾವು ನೋಡು ಬರೀ ನಿಂತಾವ ಮಾತಾಡ್ತಿದ್ದೀನಿ ಚಲೋ ಅಪ್ಪನ ಮಗ ನೀನೆ ನಮ್ಮ ಮಂಗೆ ಇವ್ರ ಮಂಗೆ ಅಲ್ವೇ ಮಗ ನೋಡು ನಿನ್ನ ಮಗ ನೋಡು ಅಪ್ಪ ಹೋದಲ್ಲ ಹೌದು ಕೊಡಿ ಅಡಿ ಸುಮ್ಮನೆ ನಿಂತ್ಬಿಡ್ನಿ ನಮ್ಮ ಅಪ್ಪ ಬೇಡ ಅಂತಾನ ಇನ್ನೊಂದು ಕಡಿಯೋ ಯಾಕೋ ನಿಂದ ಜಾಸ್ತಿ ಹತ್ತಲ್ಲ ಪ್ರೀತಿ ಮಾಡಬಾರದು ಮಾಡಿದರ ಅಪ್ಪಗ ಹೆದರ ಬರದು ಲೋಕದ ಹೇಳಿದ ಮಾತಿಗೂ ಬೇಡದ ಸಾರವಿ ತಿಳಿದು ನಾಳಿನ ಚಿಟ್ಟಿಯಲ್ಲಿ ತಾಳಬಾರದು ಬಾಳಿನ ದೂರದಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರ ಅಪ್ಪಗ ಹೆದರ ಏ ಹುಡುಗಿ ಏಕ ನಂಬರ ಕುಣಿಸತಾಳ ಕಂಬರ ಏ ಹುಡುಗಿ ಏಕ ನಂಬರ ಕುಣಿಸತಾಳ ಕಂಬರ ಪಟ್ಟ ನಿನ್ನ ನಂಬರ ಊರಾಗ ನಾನ ಮೆಂಬರ ಪಟ್ಟ ನಿನ್ನ ನಂಬರ ಊರಾಗ ನಾನ ಮೆಂಬರ ನಂಬರ್ ಮಾಮ ಭಯಕತ್ತವ ಬದರಂಗಿ ಬಂದ ಬಾರಿದನ ಹುಲ್ಗುಲ್ಲಲ್ಲಿ ತೊಟ್ಟಿ ಹೋಗಿದನ ರತಿಗುಣ ಬರತಾಳ ಕೆಲಸೀದಾಗ ಅವಯ ಬಿಸಾಲ ಹಿಡಿದು ಬೆಳದಾಗ ರತಿಗುಣ ಬರತಾಳ ಕೆಲಸೀದಾಗ ಅವಯ ಬಿಸಾಲ ಹಿಡಿದು ಬೆಳದಾಗ ಬದರಂಗಿ ಬಂದ ಬಾರಿದ
ಕುಡಿದ ಚಂದ ಕುಡಿದ ಗೆಲ್ಲಿಸುವುದ ಮದುವೆಗೆ ಬರುವ ಮಾಡಿದಲ ಮುಲ್ಲ ಬಂದಲ್ಲಿ ಕೇಳ್ರಿ, ಇನ್ನೇ ಕೆಲವೇ ನಿಮಿಷದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ಆಗಮಿಸಲಿದ್ದಾರೆ. ಆದ ಕಾರಣ ರೈತರು ರಾಜಕಾರಣಿಗಳು ಬಂದು ತಮ್ಮ 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 ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಬಿಡಿ ಬಿಡಿ, ಹೊರಗಡೆ ಎಲ್ಲಾ ವ್ಯವಸ್ಥೆ ಮಾಡಿವೆ ತಾನೇ? ಎಲ್ಲ ನಡೀರಿ ಅಪ್ಪ. ಜಿಲ್ಲಾ ಪಂಚಾಯತ್ಗೆ ಹೇಳಿ ಒಂದ್ ಟ್ಯಾಂಕರ್ ನೀರು ತರ್ಸೇನ್ಯಾರಿ. ಫುಡ್ ಆಫೀಸರ್ ಮಡ್ದಾರ ಅಂಗಡಿಯಾಗ 1 ಕ್ವಿಂಟಲ್ ರವಾ ತಗೊಂಡ ಫೋಟೋಗ್ರಾಫರ್ ಬಸನ ಅಂಗಡಿಯಾಗ ಉಪ್ಪಿಟ್ಟು ಮಾಡ್ಸಕ್ ಹಚ್ಬಿಟ್ಟೇನಿ. ಇನ್ನೊಂದೆರಡು ಗಾರ್ಡನ್ ಚೂರು ಹೋಗೋದು ಸಾಕ, ಉಪ್ಪಿಟ್ಟು ರೆಡಿನ. ಸಾಹೇಬ್ರು ಅಲ್ಲಿ ನೋಡ್ರಿ, ಕೇಕೆ ಚಪ್ಪಾಳೆ ಕೆಲಸ ಆಗ್ತಾವ. ಸಾಹೇಬ್ರು ಬಂದಂಗ ಆತ, ಬರ್ರಿ ಹೋಗುಣ. ನಮಸ್ಕಾರ ಸಾಹೇಬರಿಗೆ, ಕುಳಿತುಕೊಳ್ಳಿ. ಇರಲಿ ಇರಲಿ ಪ್ರತಾಪ, ಹೊರಗಡೆ ನಿಂತ ಜನ ನಿನ್ನನ್ನು ಸಚಿವ ಸ್ಥಾನದಿಂದ ಕೈ ಬಿಡಬೇಕೆಂದು ಕೂಗು ಹಾಕುತ್ತಿದ್ದಾರೆ. ಸಾಕು ಸರ್, ಇಟ್ಟಿ ಭಾಗ್ಯಗಳನ್ನು ತಿಂದು ಮೈಗೆ ಮದವೇರಿದ ಬಡ್ಡಿ ಮಕ್ಕಳಿಗೆ. ಏ ಮುಚ್ಚು ಬಾಯಿ, ಯಾರು ನೀನು? ನನ್ನ ತಮ್ಮ ಸರ್, ಮುಂದಿನ ಈ ತಾಲೂಕಿನ ಭಾವಿ ಶಾಸಕ. ಮುಚ್ಚ್ರಿ ಬಾಯ್ನ. ಇಂಥವರು ತಾಲೂಕಿನ ಶಾಸಕನಲ್ಲ, ಒಬ್ಬ ಗ್ರಾಮ ಪಂಚಾಯಿತಿಯ ಮೆಂಬರ್ ಆಗಕ್ಕೂ ಅಲ್ಲ, ಒಬ್ಬ ಮಂತ್ರಿಯ ತಮ್ಮನಾಗಿ ಯಾವ ರೀತಿ ಮಾತನಾಡಬೇಕೆಂಬುವ ಕಾಮನ್ ಸೆನ್ಸ್ ಇಲ್ವೇ? ನಮಸ್ಕಾರ ಸರ್. ನಮಸ್ಕಾರ. ತಾವ್ಯಾರು? ನಾವು ಇಲ್ಲೇ ಪಕ್ಕದ ಹಳ್ಳಿಯವರು ಸ್ವಾಮಿ. ನಿಮಗೆ ಪತ್ರ ಬರೆದಿದ್ದಲ್ಲ ಮೋಹನ, ಅವನು ನನ್ನ ತಮ್ಮ ಸರ್. ನಾನು ಅವರಣ್ಣ ಕಾಳಿಂಗ ಅಂತ ಹೇಳಿ. ಕಾಳಿಂಗ, ನಿಮ್ಮ ತಮ್ಮ ಬರೆದ ಪತ್ರದಲ್ಲಿ ನಮ್ಮ ಊರಿನಲ್ಲಿ ಕರೆಂಟ್ ಇಲ್ಲ, ಬಸ್ ಸಂಚಾರ ಇಲ್ಲ, ಸರ್ಕಾರದ ಯಾವ ಯೋಜನೆಗಳು ಬಂದು ನಮಗೆ ತಲುಪುತ್ತಿಲ್ಲ ಎಂದು ಬರೆದಿದ್ದಾನೆ. ಅದು ನಿಜವಾ? ನಿಜ ಸರ್. ಈಗಾಗಲೇ 1 ತಿಂಗಳಾಯಿತು ನಮ್ಮ ತಾಲೂಕಿನಲ್ಲಿ ಕರೆಂಟ್, ಬಸ್, ನೀರು ಯಾವುದೇ ವ್ಯವಸ್ಥೆ ಸರಿಯಾಗಿಲ್ಲ ಸರ್. ಅದು ಅಲ್ಲದೆ ನಮ್ಮ ಹೊಲದಲ್ಲಿ ಬಾವಿ ತೆಗೆಸಿಕೊಂಡು ಎತ್ತಿನ ಬಂಡಿಯನ್ನು ಹೂಡಿ ನಡೆಯುವಂತಾಗಿದೆ ನಮ್ಮ ಸ್ಥಿತಿ. ಲೇ ವಿರಾಟ್, ನಾನೊಬ್ಬ ಮಂತ್ರಿ ಎನ್ನುವುದನ್ನು ಮರೆತು ನರಕದ ಜೀವನ ನಡೆಸುವುದು ನಿನ್ನ ತಪ್ಪು. ಪ್ರತಾಪಗೌಡ,
ಯಾರದು ನರಕದ ಜೀವನ. ರೈತ ಈ ನಾಡಿನ ದೊರೆ. ನೀನು ಅವರನ್ನು ಎದುರಾಗಿಕೊಂಡಲ್ಲೇ ಅವರು ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಈ ಭೂಮಿ ಮೇಲೆ ವಾಸಿಸುತ್ತಿರುವ ಸಕಲ ಪ್ರಾಣಿ ಪಕ್ಷಿಗಳಿಗೂ ರೈತನೇ ಆಸರೆ. ನಿನಗೆ ಇನ್ನೊಂದು ಕಿವಿಮಾತು ಹೇಳುತ್ತೇನೆ, ಕೇಳು. ಯಾವ ಮಂತ್ರಿ, ಯಾವ ಮುಖ್ಯಮಂತ್ರಿಯೂ ದೇಶ ಸೇವೆಗೆಂದು ಮಕ್ಕಳನ್ನು ಕಳುಹಿಸಿಲ್ಲ. ಯಾವ ಐಷಾರಾಮಿ ಕಾರು, ಐಷಾರಾಮಿ ಬಂಗಲೆಯಲ್ಲಿ ವಾಸತಕ್ಕಂತ ಯಾವ ಬಿಸಿನೆಸ್ ಮ್ಯಾನು ತನ್ನ ಮಕ್ಕಳನ್ನು ದೇಶ ಸೇವೆಗೆಂದು ಕಳುಹಿಸಿಲ್ಲ. ಯಾವ IAS, ಯಾವ IPS ಅಧಿಕಾರಿಯೂ ತನ್ನ ಮಕ್ಕಳನ್ನು ದೇಶ ಸೇವೆಗೆಂದು ಕಳುಹಿಸಿಲ್ಲ. ಆದರೆ ನಮ್ಮ ರೈತ ತನ್ನ ಮಕ್ಕಳನ್ನು ದೇಶ ಸೇವೆಗೆಂದೇ ಮೀಸಲಿಟ್ಟಿದ್ದಾನೆ. ಇದು ನಿನಗೆ ಗೊತ್ತಿಲ್ಲವೇ? ಸರ್, ನೀವು ಕೂಡ ಅವರನ್ನು ಎತ್ತಿ ಹಿಡಿದು ಮಾತನಾಡುತ್ತಿದ್ದೀರಲ್ಲ. ಪ್ರತಾಪಗೌಡ, ಯಾರನ್ನು ಎತ್ತಿ ಹಿಡಿದು ಮಾತನಾಡೋದ್ರಲ್ಲಿ ಏನಿದೆ? ಜನರ ಜೀವನ ಮಿಡಿತವೇ ರೈತ. ಅಂತವರಲ್ಲಿ ಎದುರಾಗಿಕೊಂಡು ಮಾತನಾಡೋದ್ರಲ್ಲಿ ಏನಿದೆ? ನಿನ್ನ ಹತ್ತಿರ ದುಡ್ಡಿದೆಯಾ? ದುಡ್ಡು ಯಾಕೆ ಸರ್? ಅವರಿಗೆ ಕೊಡುವುದಕ್ಕ? ಅಲ್ಲ, ನಿನ್ನ ಹತ್ತಿರ ಎಷ್ಟು ದುಡ್ಡಿದೆ ಮೊದಲು ಹೇಳು. ಗಡಿಬಿಡಿ. ಆಯ್ತ್ರಿ ಅಪ್ಪ ಗೌಡ್ರು. ಸಾಹೇಬ್ರೆ 50,000 ಇದೆ ನೋಡ್ರಿ ಅಪ್ಪ. ಕಾಳಿಂಗ, ನೀನು ಬೆಳೆದ ಬೆಳೆಯಲ್ಲಿ ಒಂದು ಇಡೀ ಜೋಳವನ್ನು ತೆಗೆದುಕೊಂಡು ಬಾ. ಆಯ್ತು ಸರ್. ಸರ್, ನಾನು ಜೋಳವನ್ನು ತೆಗೆದುಕೊಂಡು ಬಂದಿದ್ದೇನೆ ಸರ್. ಕಾಳಿಂಗ, ನೀನು ತಂದ ಜೋಳವನ್ನು ವೇದಿಕೆ ಮುಂಭಾಗದಲ್ಲಿ ಉಗ್ಗಿ ಅದರ ಪಕ್ಕದಲ್ಲಿ ಈ ಹಣವನ್ನು ಇಟ್ಟು ಬಾ. ಆಯ್ತು ಸರ್. ಸರ್, ಜೋಳವನ್ನು ಇಟ್ಟು ಬಂದೆ ಸರ್. ಏ ಬಾರೋ ಇಲ್ಲಿ. ಹೇಳ್ರಿ ಅಪ್ಪ, ನಾನ ಗಡಿಬಿಡಿ. ನೀನು ಹೋಗಿ ಉಗ್ಗಿದ ಜೋಳ ಇಟ್ಟ ಹಣವನ್ನು ನೋಡಿಕೊಂಡು ಬಾ. ಆಯ್ತ್ರಿ ಅಪ್ಪ. ಸಾಹೇಬ್ರ ಜ್ವಾಳ ತಿನ್ನಾಕ ಹಕ್ಕಿ ದಿಂಡ ಬಂದೈತ್ರಿ. ಹಕ್ಕಿ ದಿಂಡ ಬಂದೈತಿ. ಮತ್ತೆ ದುಡ್ಡು ಅಲ್ಲೇ ಬಿದ್ದಾವ್ರಿ ಸನ್ಯಾಸಿ ಹಂಗ. ಗಡಿಬಿಡಿ. ಆ ಹಕ್ಕಿ, ಆ ಪಕ್ಷಿಗಳು ಆ ದುಡ್ಡನ್ನು ತಿನ್ನಲಿಲ್ಲವೇ? ಏನು ಮಾತಾಡ್ತೀರಿ ಸಾಹೇಬ್ರ? ಹಕ್ಕಿ ಏನಾರ ದುಡ್ಡು ತಿಂತಾವನ್ರಿ? ತಿಂದ್ರ ಸತ್ತೋಕವ. ಕರೆಕ್ಟ್ ಗಡಿಬಿಡಿ, ಕರೆಕ್ಟ್. ದುಡ್ಡು ತಿಂದು ಬದುಕಿ ಉಳಿದವರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ನಾವು ಎಷ್ಟೇ ಶ್ರೀಮಂತರಾದರೂ ನಮ್ಮ ಹಸಿವೆಯನ್ನು ನೀಗಿಸಿಕೊಳ್ಳಲು ರೈತರ ಹತ್ತಿರ ಭಿಕ್ಷೆ ಬೇಡಲೇಬೇಕು. ಪ್ರತಾಪಗೌಡ, ನೀನು ಈಗಲೇ ನಿನ್ನ ಕೆಟ್ಟ ಚಾಳಿಯನ್ನು ಬಿಟ್ಟು ರೈತರ ಹತ್ತಿರ ಕ್ಷಮೆ ಕೇಳಿಕೊ. ರೈತರು ದಂಗೆ ಎದ್ದರೆ ನಮ್ಮ ಸರ್ಕಾರವೇ ಬಿದ್ದೂರಿತು. ಎಚ್ಚರ. ಆಯಿತು ಸರ್, ನೀವು ಹೇಳಿದ ಹಾಗೆಯೇ ಮಾಡುತ್ತೇನೆ. ವಿರಾಟ್, ಕಾಳಿಂಗ, ಈ ಪ್ರತಾಪಗೌಡನ ಮಾತು ಕೇಳಿ ನಮ್ಮ ತಾಲೂಕಿನ ಜನರಿಗೆ ತೊಂದರೆ ಉಂಟು ಮಾಡಿದ್ದ ಎಲ್ಲಾ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳನ್ನೇ ಮಾತನಾಡಿ ಈಗಲೇ
ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ. ಸರ್, ನನ್ನದೊಂದು ಮನವಿ ಸರ್. ಏನಯ್ಯ ಅದು? ಸರ್, ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ ಕಸ ಹೊಡೆಯುವುದರಿಂದ ಹಿಡಿದು ಮೇಲ್ದರ್ಜೆವರೆಗೆ ಕೆಲಸ ಮಾಡುವವನಿಗೆ ತಿಂಗಳ ಸಂಬಳ ಕೊಡುತ್ತಾರೆ. ಅದು ಅಲ್ಲದೆ ಆ ಡಿಪಾರ್ಟ್ಮೆಂಟಿನವರು ಗೌರವ ಸಲ್ಲಿಸಿ ಅಂತ್ಯಕ್ರಿಯೆ ಖರ್ಚು ವೆಚ್ಚವನ್ನು ನೋಡುತ್ತಾರೆ. ಅಂದಾಗ ನಾಡಿನ ಜೀವಿಗೆ ಅನ್ನ ಹಾಕುವ ರೈತನಿಗೆ ಯಾಕಿಲ್ಲ ಸರ್ ತಿಂಗಳ ಬಡ್ಡಿ ಮತ್ತು ಗೌರವ? ಗುಡ್ ವಿರಾಟ್, ಗುಡ್. ನೀವು ಕೇಳಿದ ಪ್ರಶ್ನೆಯನ್ನು ನಾನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಿರುತ್ತೇನೆ. ಪ್ರತಿಯೊಬ್ಬ ರೈತನಿಗೂ ತಿಂಗಳ ಸಂಬಳ ಬರುವಂತೆ ನಾನು ಅಧಿಕಾರದಲ್ಲಿರುವಾಗಲೇ ತಿಂಗಳ ಸ್ಯಾಲರಿ ಬರುವಂತೆ ಮಾಡುತ್ತೇನೆ. ಸರ್, ನೀವು ಈ 106 ಜನರಿಗೆ ಹಾಗೂ 106 ರೈತರಿಗೆ ಹಲವಾರು ಯೋಜನೆಗಳನ್ನ ರೂಪಿಸಿ 106 ಸೌಲಭ್ಯಗಳನ್ನು ಕೊಟ್ಟ ಭಾಗ್ಯವಿದಾತರು ಸರ್. ನಮಗೆ ಇದೊಂದು ಉಪಕಾರ ಮಾಡಿದರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಸರ್. ಇದರಲ್ಲಿ ಉಪಕಾರವೇನಿದೆ ಕಾಳಿಂಗ? ರೈತ ಈ ದೇಶದ ಬೆನ್ನೆಲುಬು. ಅವನಿಗೆ ಉಪಕಾರ ಮಾಡೋದ್ರಲ್ಲಿ ಏನಿದೆ? ವಿರಾಟ್, ಕಾಳಿಂಗ, ನಿಮಗೆ ಒಂದು ಮಾತು ಹೇಳುತ್ತೇನೆ ಕೇಳಿ. ರೈತ ಬೆನ್ನು ಬಾಗಬೇಕಾಗಿರುವುದು ಭೂಮಿ ತಾಯಿಗೆ ಮಾತ್ರ. ಇಂಥ ಬಂಡ ಮಂತ್ರಿಗಳಿಗಲ್ಲ. ಈ ಪ್ರತಾಪಗೌಡ ಹೇಳುವ ಹಾಗೆ ರೈತರಿಗಿಂತ ಸರ್ಕಾರವೇ ಮೇಲೆಂದು ಹೇಳುತ್ತಾನೆ. ಆದರೆ ನಾನೊಬ್ಬ ರಾಜ್ಯವನ್ನಾಳುವ ಮುಖ್ಯಮಂತ್ರಿಯಾಗಿ ಹೇಳುತ್ತೇನೆ, ಸರ್ಕಾರಕ್ಕಿಂತ ರೈತರೇ ಮೇಲು. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳಿದಂತೆ, ಜೈ ಜವಾನ್ ಜೈ ಕಿಸಾನ್. ನಾನಿನ್ನು ಬರುತ್ತೇನೆ. ರೈತರ ಕಣ್ಮಣಿ ಸಿಎಂ ಸಾಹೇಬರಿಗೆ, ಸಿಎಂ ಸಾಹೇಬರಿಗೆ, ಅನ್ನದಾತರಿಗೆ ಆಶೀರ್ವಾದ ಸಿಎಂ ಸಾಹೇಬರಿಗೆ ಜಯವಾಗಲಿ. ನಾನು ಬಾಳುವುದು ಹೀಗೆ, ಬದುಕುವುದು ಹೀಗೆ. ಕ್ಷಮೆ. ಈ ಪಾಟೀಲ್ ಪ್ರತಾಪಗೌಡ ಈ ಬಡ ಬಿಕಾರಿ ಜನ ಹತ್ತಿರ ಕ್ಷಮೆ ಕೇಳಬೇಕು. ಹೋಗು ಸಿಎಂ ಹೋಗು. ನನ್ನ ಪಕ್ಷದಲ್ಲಿದ್ದುಕೊಂಡು ನೀನು ಪಟ್ಟ ಏರಬೇಕು. ಆ ನಿನ್ನ ಅಧಿಕಾರದ ಪಟ್ಟ ಚಟ್ಟ ಕಟ್ಟುವಂತೆ ನಾನು ಮಾಡಿ ಈ ಕುಂತ ಕುರ್ಚಿಯಿಂದ ನಿನ್ನನ್ನು ಕೆಳಗಿಳಿಸಿ ಈ ಕರುನಾಡಿನ ಅಧಿಪತಿ ನಾನಾಗಲಿಲ್ಲ. ನನ್ನ ಹೆಸರು ಪಾಟೀಲ್ ಪ್ರತಾಪಗೌಡನೇ ಅಲ್ಲ. ಇವನ್ಯಾವ ಮುಖ್ಯಮಂತ್ರಿ ಅಲ್ಲ, ಪ್ರತಿಯೊಂದರಲ್ಲಿ ಆ ರೈತರನ್ನೇ ಎತ್ತಿ ಕಟ್ಟಿ ಮಾತನಾಡಿದ. ಅವನು ಮಾತನಾಡುವಾಗ ಅವನನ್ನು ಇಲ್ಲೇ ಮುಗಿಸಿ ಬಿಡಬೇಕೆನ್ನುವಷ್ಟು ಕೋಪ ಬಂದಿತ್ತು ಈ ನಿನ್ನ ತಮ್ಮನಿಗೆ. ಶರತ್, ಇದು ರಾಜಕೀಯ. ಬಣ್ಣದ ಮಾತಿಗೆ ಮರಳಾಗುವ ಈ ಜನತೆಗೆ ಬಣ್ಣ ಬೆಳೆದು ಹೋಗಿದ್ದಾನೆ ಸಿಎಂ. ಹಿಂದೆ ನಾನು ಬೆಂಗಳೂರಿಗೆ ಹೋಗಿ ಶಾಸಕರೆಲ್ಲರನ್ನು ಕೂಡಿಸಿ ಆ
ಛತ್ರಿಯ ಚೀಮಾರಿ ಹಾಕಿಸಿ ನನ್ನ ರಾಜೀನಾಮೆ ಪತ್ರವನ್ನು ಅವನ ಮುಖದ ಮೇಲೆ ಎಸೆದು ಬಿಡವೆ. ಭಾಷರಥ್ ಹೋಗೋಣ. ಇದು ರಾಜಕೀಯ. ರಾಜಕೀಯ ಅಂದ್ರೆ ಆ CM-ನಿಗೆ ಏನು ಗೊತ್ತು? ಅವನು ಮೇಲೆ ಕುಂತು ಆಡುವನು, ನಾವು ಇಲ್ಲಿ ಕುಂತು ಆಡುವರೆ. ಭಾಷರಥ್ ಹೋಗೋಣ. ಗೊತ್ತಿಲ್ರಿ ಇವಂಗ ರೈತ ದೇಶದ ಬೆನ್ನೆಲ್ಲ ಬಂತು ಗೊತ್ತಿಲ್ರಿ. ಕೈ ಕೆಸರಾದ್ರೆ ಬಾಯಿ ಮೊಸರಿ. ಅವ ಮ್ಯಾಗ ಆಡಿಸ್ತಾನ, ಇವ್ ತೆಳಗ ಆಡಿಸ್ತಾನ, ಇವ್ ತೆಳಗ್ ಮತ್ತೊಬ್ಬ ಆಡ್ಸೋದ್ದೇ ಇರ್ತಾನ. ನಾ ಮುಂದೆ ಪೂಜೆ ಹಚ್ಚಿಲ್ಲ 10, ಈ ಕಡೆ ಹಚ್ಚಿಲ್ಲ 1.